ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ನಾಗೇಂದ್ರ ಬಾಬು. ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ವರದಿಯನ್ನ ಮಾಡ್ತಾ ಬರ್ತಾ ಇರೋದು, ನೊಂದವರ ಪರವಾಗಿ ಧ್ವನಿಯಾಗಿ ನಿಂತಿರೋದು, ಅದು ಬಳ್ಳಾರಿಯ ಆಸ್ಪತ್ರೆಯಲ್ಲಿ ನಿರಂತರವಾಗಿ ಸಾವಾಗ್ತಾ ಇರುವಂಥ ವಿಚಾರವಾಗಿ ಆ ಕರ್ಮಕಾಂಡ ಬಗೆದಷ್ಟು ಕೂಡ ಬಯಲಾಗ್ತಾ ಇದೆ. ಆಸ್ಪತ್ರೆ ವೈದ್ಯರ ಕಳ್ಳಾಟದ ಬಗ್ಗೆ ಆಸ್ಪತ್ರೆ ಸಿಬ್ಬಂದಿಯಿಂದಲೇ ಮಾಹಿತಿ ಸಿಕ್ಕಿದೆ. ರಿಪಬ್ಲಿಕ್ ಕನ್ನಡದ ಮುಂದೆ ಆಸ್ಪತ್ರೆ ಸಿಬ್ಬಂದಿ ಅಸಹಾಯಕತೆಯನ್ನ ತೋಡಿಕೊಂಡಿದ್ದಾರೆ. ವೈದ್ಯರು ಪಂಚ್ ಮಾಡಿ ಖಾಸಗಿ ಆಸ್ಪತ್ರೆಗೆ ಹೋಗ್ತಾರೆ. ಡ್ಯೂಟಿ ಮುಗಿಯುವ ಸಮಯಕ್ಕೆ ಬಂದು ವಾಪಸ್ ಪಂಚ್ ಮಾಡಿ ಅಂದರೆ ಸೈನ್ ಔಟ್ ಮಾಡಿ ಹೋಗ್ತಾರೆ. ಕಲಿಕೆಯಲ್ಲಿರುವಂಥ ಒಂದು ಟ್ರೈನರ್ಸ್ ಏನಿರ್ತಾರೆ, ಅವರು ಸರಿಯಾಗಿ ಚಿಕಿತ್ಸೆಯನ್ನು ಕೊಡ್ತಾ ಇಲ್ಲ. ಯಾರು ಕೂಡ ಆಸ್ಪತ್ರೆ ನಿಯಮಾವಳಿ ಪಾಲನೆ ಮಾಡ್ತಾ ಇಲ್ಲ ಅಂತೇಳಿ ಒಂದೊಂದಾಗಿ ಈಗ ಕರ್ಮಕಾಂಡಗಳು ಬಯಲಾಗ್ತಾ ಇದೆ. ಬಳ್ಳಾರಿ ಆಸ್ಪತ್ರೆಯಲ್ಲಿ ನಿರಂತರವಾಗಿ ಬಾಣಂತಿಯರ ಸರಣಿ ಸಾವಿನ ವಿಚಾರವಾಗಿ ಏನು ಸಮಸ್ಯೆ ಅಂತೇಳಿ ರಿಪಬ್ಲಿಕ್ ಕನ್ನಡ ಒಂದಷ್ಟು ಇನ್ವೆಸ್ಟಿಗೇಷನ್ ಮಾಡಿದಂಥ ಸಂದರ್ಭದಲ್ಲಿ ಗೊತ್ತಾಗಿದ್ದೇನು, ಆಸ್ಪತ್ರೆ ಸಿಬ್ಬಂದಿಗಳೇ ಹೇಳ್ತಿದ್ದಾರೆ, ಡಾಕ್ಟರ್ಗಳು ಬರ್ತಾರೆ ಸರ್, ಬಂದು ಸೈನ್ ಮಾಡ್ತಾರೆ, ವಾಪಸ್ ಹೋಗ್ತಾರೆ, ಟೈಮ್ ಮುಗೀತಾ ವಾಪಸ್ ಬರ್ತಾರೆ. ಇದೊಂದೇ ಆಸ್ಪತ್ರೆ ಅಲ್ಲ, ಎಲ್ಲ ಸರ್ಕಾರಿ ಆಸ್ಪತ್ರೆಗಳ ಕಥೆ ಇದೆ. ಕೇವಲ ಬಳ್ಳಾರಿಯ ಜಿಲ್ಲಾ ಆಸ್ಪತ್ರೆಯ ಕಥೆ ಮಾತ್ರ ಅಲ್ಲ, ಎಲ್ಲ ಆಸ್ಪತ್ರೆಗಳಲ್ಲೂ ಇದೇ ಕೆಲಸ ಮಾಡೋದು ಡಾಕ್ಟ್ರು. ಯಾರಾದರೂ ಒಬ್ಬರು ಬಂದು ಎದೆ ತಟ್ಕೊಂಡು ಹೇಳಿ ನಾವು ಸರ್ಕಾರಿ ಆಸ್ಪತ್ರೆ ಬಿಟ್ಟು ಬೇರೆ ಎಲ್ಲೂ ಕೂಡ ಕೆಲಸ ಮಾಡ್ತಾ ಇಲ್ಲ ಅಂತೇಳಿ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನನ್ನ ಸಹೋದರಿ ರಂಜಿತ್ ಶಿರಿಯಾರ್ ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಂಜಿತ್, ನೋಡಿ, ಕೇವಲ ಬಳ್ಳಾರಿ ಜಿಲ್ಲಾ ಆಸ್ಪತ್ರೆ ಅಂತಲ್ಲ, ಯಾವುದೇ ಸರ್ಕಾರಿ ಆಸ್ಪತ್ರೆಗಳಿಗೆ ಹೋದ್ರೂ ಇದೇ ಅವಸ್ಥೆ, ಡಾಕ್ಟರ್ಗಳು ಇರೋದೇ ಇಲ್ಲ. ಏನೆಲ್ಲ ಮಾಹಿತಿ ಸಿಕ್ಕಿದೆ, ಈಗ ಕರ್ಮಕಾಂಡಗಳು ಏನೆಲ್ಲ ಬಯಲಾಗ್ತಾ ಇದೆ ರಂಜಿತ್? ರಂಜಿತ್, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಹಲೋ, ಬಳ್ಳಾರಿ ಆಸ್ಪತ್ರೆಯ ಕರ್ಮಕಾಂಡಗಳು ಒಂದೊಂದಾಗಿ ಬಯಲಾಗ್ತಾ ಇದೆ. ಬಯಲಿಗೆ ಹೇಳ್ತಾ ಇರುವಂಥ ರಿಪಬ್ಲಿಕ್ ಕನ್ನಡ. ನನ್ನ ಸಹೋದರಿ ರಂಜಿತ್ ಶಿರಿಯಾರ್ ಹಾಗೆ ಬಳ್ಳಾರಿ ಪ್ರತಿನಿಧಿ ರೇಣುಕಾರಾಧ್ಯ ನಿರಂತರವಾಗಿ ಅಲ್ಲಿ ಏನೆಲ್ಲ ಸಮಸ್ಯೆಗಳಾಗ್ತಾ ಇದೆ ಅನ್ನೋದ್ರ ಬಗ್ಗೆ ವರದಿಯನ್ನು ಮಾಡ್ತಾ ಇದ್ದಾರೆ. ಈಗ ಗೊತ್ತಾಗಿರೋದು ಡಾಕ್ಟರ್ಗಳು ಇರೋದಿಲ್ಲ ಅಂತೇಳಿ. ಹೌದು, ಇವತ್ತು ಸಚಿವರು ಬರ್ತಾರೆ ಅಂಥೇಳಿ ಯಾವ ರೀತಿಯಾಗಿ ಅಲ್ಲಿ ಕ್ಲೀನಿಂಗು, ಸೆಲೆಬ್ರೇಷನ್ಗೆ ಪ್ರಿಪ್ರೇಷನ್ ಎಲ್ಲವೂ ಕೂಡ ದೃಶ್ಯಗಳು ಕೂಡ ಗಮನಿಸ್ತಾ ಇದ್ದೀವಿ. ನನ್ನ ಸಹೋದರಿಗೆ ಅಲ್ಲಿ ಹೋಗಿ ಯಾವ ರೀತಿಯಾಗಿ ಒಳಗಡೆ ಏನೆಲ್ಲ ಅವ್ಯವಸ್ಥೆಗಳಿದೆ ಅನ್ನೋದನ್ನು ಒಂದಷ್ಟು ರಿಪೋರ್ಟ್ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ದೃಶ್ಯಗಳಲ್ಲಿ ಕೂಡ ಗಮನಿಸ್ತಾ ಇದ್ದೀವಿ. ನೋಡಿ, ಇವತ್ತು ಕಣ್ಣೀರು ಹಾಕ್ತಿದ್ದಾರೆ. ಅವರ ಕುಟುಂಬಸ್ಥರನ್ನು ಹೋಗಿ ಮಾತಾಡಿಸುವಂಥ ಕೆಲಸವನ್ನು ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ಮಾಡ್ತಾ ಇದೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನನ್ನ ಸಹೋದರಿ ರಂಜಿತ್ ಶಿರಿಯಾರ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಂಜಿತ್, ಒಂದಷ್ಟು ಕರ್ಮಕಾಂಡಗಳು ಬಯಲಾಗ್ತಾ ಇದೆ, ಏನೆಲ್ಲ ಮಾಹಿತಿ ಇದೆ? ಖಂಡಿತ ನಾಗೇಂದ್ರ ಬಾಬು, ಆಸ್ಪತ್ರೆಯ ಕರ್ಮಕಾಂಡಗಳು ಒಂದೊಂದಾಗಿ ಬಯಲಾಗ್ತಾ ಇದೆ. ನೋಡಿ, ಶ್ರೀರಾಮುಲು ಅವರು ಇದ್ದಾರೆ, ಅವ್ರನ್ನೇ ಮಾತಾಡ್ಸೋಣ. ಈ ಆಸ್ಪತ್ರೆಯ ವೈದ್ಯರಿದ್ದಾರಲ್ಲ, ಡಿಸ್ಟಿಕ್ ಸರ್ಜನ್ ಇದ್ದಾರಲ್ಲ, ಇಲ್ಲಿ ಪಂಚ್ ಮಾಡಿ ಆನಂತರ ಬೇರೆ ಪ್ರೈವೇಟ್ ಕ್ಲಿನಿಕ್ಗಳಿಗೆ ಹೋಗ್ತಾರಂತೆ. ಮತ್ತು ಇಲ್ಲಿನ ಕೆಳ ಹಂತದ ಸಿಬ್ಬಂದಿಗಳನ್ನು ಅಸ್ಪೃಶ್ಯರಂತೆ ನೋಡ್ತಾ ಇದ್ದಾರಂತೆ. ಒಂದು ಕ್ಲಾರಿಟಿ ಕೊಡಿ ಸರ್, ಪ್ಲೀಸ್ ಸರ್. ಇಲ್ಲಿನ ಆಸ್ಪತ್ರೆ ವೈದ್ಯರು ಇಲ್ಲಿ ಪಂಚ್ ಮಾಡಿ ಆ ನಂತರ ಬೇರೆ ಕ್ಲಿನಿಕ್ಗಳಿಗೆ ಹೋಗ್ತಾರಂತೆ. ಅದ್ರ ಜೊತೆಗೆ ಇಲ್ಲಿನ PG ವಿದ್ಯಾರ್ಥಿಗಳಿಂದ ಇಲ್ಲಿ ಸರ್ಜರಿ ಮಾಡಿಸ್ತಾರಂತೆ. ಈ ಬಾಣಂತಿಯರು ಸಾಯೋದಕ್ಕೆ ನೇರ ಕಾರಣ ಆಸ್ಪತ್ರೆ ವೈದ್ಯರು ಅನ್ನೋದು ಹೆಸರು ಹೇಳಲು ಇಚ್ಛೆ ಪಡದಂಥ ಕೆಲ ಸಿಬ್ಬಂದಿಗಳು ಹೇಳ್ತಾ ಇದ್ದಾರೆ. ಶ್ರೀರಾಮುಲು ಅವ್ರ ಬಳಿ ಹೋಗಿ ಕೇಳಿ ಅಂತ ಹೇಳ್ತಾ ಇದ್ದಾರೆ. ಹೇಳಿ ಸರ್ ನೀವೀಗ. ನೋಡ್ರಿ, ನನಗೆ ಯಾವುದೇ OT ಆಪ್ರೇಟ್ ಮಾಡಬೇಕಾದ್ರಿಗಿನ ಅದಕ್ಕೆ ಸಂಬಂಧಪಟ್ಟಿದಂಥ ಪ್ರೊಫೆಷನಲ್ಸ್ ಡಾಕ್ಟರ್ಸ್ ಅಂದರೆ
ಈ ಬಾಣಂತಿಯರನ್ನ ಟ್ರೀಟ್ ಮಾಡಬೇಕಾದಂಥ ಪ್ರೊಫೆಷನಲ್ಸ್ ಡಾಕ್ಟರ್ಸ್ ಯಾರಿದೆ ಅವರೇ ಮಾಡಬೇಕಾಗುತ್ತೆ. ಇಲ್ಲಿ ಬಯೋಮೆಟ್ರಿಕ್ ಮಾಡಿಕೊಂಡು ಬೇರೆ ಕಡೆ ಹೋಗಿ ಅವ್ರು ಏನು ಅಟೆಂಡ್ ಮಾಡ್ತಾ ಇದ್ದಾರೆ ಅಂತೇಳಿ ಏನು ಇಲ್ಲಿ ಸುದ್ದಿ ಬರ್ತಾ ಇದೆನೋ 100% ಯಾವತ್ತಿದ್ರೂ ಕೂಡ ನಮಗೆ ಒಂದೇ ಒಂದು ಮುಂಚೆಯಿಂದ ಕೂಡ ನಾವು ಗೈಡ್ಲೈನ್ಸ್ ಮಾಡಿದ್ದೀವಿ. ಸರ್ಕಾರದಲ್ಲಿ ಕೆಲಸ ಮಾಡ್ತಾ ಇರೋಂಥ ಯಾವೊಬ್ಬ ಡಾಕ್ಟ್ರು ಕೂಡ ಖಾಸಗಿ ಕ್ಲಿನಿಕ್ಗಳಲ್ಲಿ ಕೆಲಸ ಮಾಡಬಾರ್ದು ಅನ್ನೋಂಥದ್ದು ಅವತ್ತು ಜೀವ ಕೂಡ ಮಾಡಿದ್ವಿ. ಯಾಕಂದ್ರೆ ನಮ್ಮ ಹತ್ರ ಇರೋದ ಡಾಕ್ಟ್ರುಗಳೇ ಕಡಿಮೆ ಆದಂಥ ಟೈಮಲ್ಲಿ ಈ ಸರ್ಕಾರಿ ಆಸ್ಪತ್ರೆಯಲ್ಲಿ ಪ್ರೈವೇಟ್ ಆಸ್ಪತ್ರೆ ಹಿಡ್ಕೊಂಡು ಪ್ರೈವೇಟಲ್ಲಿ ಪ್ರಾಕ್ಟೀಸ್ ಮಾಡೋದ್ರಿಂದ ತೊಂದರೆ ಆಗುತ್ತೆ ಅಂತ ಕಾರಣದಿಂದ ಇಟ್ಟಿದ್ವಿ. ಎಂಥ ಪರಿಸ್ಥಿತಿಯಲ್ಲೂ ಕೂಡ ಅವತ್ತಿನಿಂದ ಕೂಡ ಕೆಲವು ಮಂದಿ ಭಾಳಷ್ಟು ಡಾಕ್ಟ್ರುಗಳು ಮುಂಚೆ ಒಂದು 50% ಹಂಗಂಗಿದ್ರು, ಇವತ್ತು ಸರಿ ಹೋಗಿದ್ದಾರೆ. ಆ ರೀತಿ ಇಲ್ಲಿ ಏನನ್ನ ನಡೆದಿದೆ ಅಂತೇಳಿ ಆಲ್ರೆಡಿ ಇವಾಗ ಏನು ತಮಗೇನು ವರದಿ ಬರ್ತದೆ, ಖಂಡಿತವಾಗಿ ಅಂಥವ್ರ ಮೇಲೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ತಗೋಬೇಕನ್ನೋಂಥ ಒತ್ತಾಯವನ್ನು ಕೂಡ ನಾನು ಮಾಡ್ತೇನೆ. 2 ತಿಂಗಳ ಹಿಂದೆ ಪ್ರೈಮ್ ಮಿನಿಸ್ಟರ್ಗೆ ಇಲ್ಲಿನ ರೋಗಿಗಳು ಪತ್ರ ಬರೆದಿದ್ರಂತೆ ಸರ್. ಈ ರೀತಿ ಅವ್ಯವಸ್ಥೆ ಬಗ್ಗೆ, ದುರಾಡಳಿತದ ಬಗ್ಗೆ, ಆಡಳಿತ ವೈಫಲ್ಯದ ಬಗ್ಗೆ ಪತ್ರ ಬರೆದಿದ್ದಂತೆ ಪ್ರಧಾನ ಮಂತ್ರಿಗಳಿಗೆ ಇಲ್ಲಿನ ಜನರು ಅಥವಾ ಸ್ಥಳೀಯರು ರೋಗಿಗಳು. ಇದೇನಾದರೂ ತಮ್ಮ ಗಮನಕ್ಕೆ ಬಂದಿತ್ತಾ? ನೋಡಿರಿ, ನಂದು ಯಾವುದೇ ರೀತಿಯಲ್ಲಿ ಕೂಡ ಪ್ರಧಾನಮಂತ್ರಿಗೆ ಪತ್ರ ಬರೆದಿದ್ದಂತ ನಮ್ಮನ್ನು ಗಮನಕ್ಕೆ ಬಂದಿಲ್ಲ. ಯಾಕಂದರೆ ನಾನು ಮುಂಚೆಯಿಂದ ಕೂಡ ಬಳ್ಳಾರಿ ಜಿಲ್ಲಾ ಆಸ್ಪತ್ರೆ ಒಂದು ರೆಪ್ಯುಟೇಷನ್ ಇರೋಂಥ ಆಸ್ಪತ್ರೆ, ಒಟ್ಟು ಸಾಕಷ್ಟು ಅವಾರ್ಡ್ಗಳು ತೊಗೊಂಡಿರುವಂಥ ಆಸ್ಪತ್ರೆ. ಇತ್ತೀಚೆಗೆ ಈ ರೀತಿ ಸಾವಾಗುವಂಥ ಟೈಮಲ್ಲಿ ನಮ್ಮೆಲ್ಲರೂ ಕೂಡ ನೋವು ಆಗ್ತಾಯಿದೆ. ಯಾಕಂದರೆ ಒಳ್ಳೆ ಕೆಲಸ ಮಾಡಿದಂಥ ಟೈಮಲ್ಲಿ ಇದು ಅವಾರ್ಡ್ಸ್ ಕೂಡ ತೊಗೊಂಡಿರೋಂಥ ಆಸ್ಪತ್ರೆ. ಇವತ್ತು ಈ ಬಾಣಂತಿಯರು ಸಾವಾದಂಥ ಟೈಮಲ್ಲಿ ಕೂಡ ಎಲ್ಲೋ ಒಂದು ಕಡೆ ನೆಗ್ಲಿಜೆನ್ಸ್ ಆಗಿದೆ ಅಂತ ಗೊತ್ತಾಗ್ತದೆ. ಆ ನೆಗ್ಲಿಜೆನ್ಸ್ ಆಗೋಂಥ ಟೈಮಲ್ಲಿ ಕೂಡ ಬೇರೆ ನಮ್ಮ ಜಿಲ್ಲೆಯಲ್ಲಿ ಇನ್ನೂ ಕೂಡ ಸಿರುಗುಪ್ಪ ತಾಲೂಕದಲ್ಲಿ ಒಬ್ಬ ಡಾಕ್ಟ್ರು ಕುಡ್ಕೊಂಬಂದು ಡ್ಯೂಟಿ ಮಾಡ್ತಿದ್ದೆ, ಅವ್ರ ಮೇಲೆ ಕ್ರಮ ಆಗಿದೆ. ಅಕಸ್ಮಾತ್ ಈ ಆಸ್ಪತ್ರೆಯಲ್ಲಿ ಕೂಡ ಈ ರೀತಿ ಯಾರನ್ನ ಬಂದು ಡಾಕ್ಟ್ರುಗಳು ಇಲ್ಲಿ ಕೆಲಸ ಮಾಡ್ತಾ ಪ್ರೈವೇಟ್ ನರ್ಸಿಂಗ್ ಹೋಮಲ್ಲಿ ಕೆಲಸ ಮಾಡೋದು, ಇಲ್ಲಿದ್ದಂಥ ಪೇಷಂಟ್ ಮತ್ತೆ ಅವ್ರ ಆಸ್ಪತ್ರೆಗೆ ತೊಗೊಂಡೋಗೋದು, ಇಲ್ಲಿದ್ರೆ ಇವಾಗ ಭಯ ಆಗ್ತಿರೋ ಕಾರಣ ಬೇರೆ ಆಸ್ಪತ್ರೆಗೆ ಡೆಲಿವರಿ ಮಾಡಿಸೋದು, ಸಿಜರಿಂಗ್ ಮಾಡಿಸೋದಾದರೆ ಖಂಡಿತವಾಗಿ ಅವ್ರ ಮೇಲೆ ಕ್ರಮ ತಗೋಬೇಕನ್ನಂತ ನಾವೆಲ್ಲ ಹೊರಗಡೆ ಪ್ರತಿಭಟನೆ ಮಾಡ್ತಾ ಇದ್ದೀರಿ. ಆಸ್ಪತ್ರೆ ಮುಂಭಾಗದಲ್ಲಿ ಹೂವಿನ ಕುಂಡಗಳನ್ನು ಅಲಂಕಾರಕ್ಕೋಸ್ಕರ ಅಲ್ಲಿ ಸಸಿಗಳನ್ನೆಲ್ಲ ತಂದು ನೆಡ್ತಾ ಇದ್ದಾರೆ. ಮಂತ್ರಿಗಳು ಬರ್ತಾರೆ ಅನ್ನೋ ಕಾರಣಕ್ಕೋಸ್ಕರ ಒಳಗಡೆ ಬಾಣಂತಿಯರ ಹೆಣ ಇಟ್ಕೊಂಡು ಹೊರಗಡೆ ಅಲಂಕಾರ, ಬಂಗಾರ ಇದೆಲ್ಲ ಕೂಡ. ತಾವು ಏನು ಹೇಳ್ತೀರಿ? ನಾನು ಇಷ್ಟೇ, ಯಾವುದೇ ಈ ಸಂದರ್ಭದಲ್ಲಿ ಇಲ್ಲಿ ಸಾವಾದಂಥ ಸಂದರ್ಭದಲ್ಲಿ ನಿನ್ನೆ ಕೂಡ ನನಗೆ ಹೂಗುಚ್ಚು ಕೊಡೋಕೆ ಬಂದರು. ನಾನು ಕೂಡ ಹೇಳ್ದೆ ಅವ್ರಿಗೆ, ದಯವಿಟ್ಟು ಹೂಗುಚ್ಚು ಏನು ಕೊಡೋಕೆ ಹೋಗ್ಬೇಡ್ರಿ, ಯಾಕಂದರೆ ಆಗಿರೋಂಥ ದೊಡ್ಡ ಅನಾಹುತ ಆಗಿದೆ, ಸರಣಿಯಾಗಿ ಇದು ಸಾವಾಗ್ತಾಯಿದೆ. ಇಂಥ ಸಂದರ್ಭದಲ್ಲಿ ನಮ್ಗೆ ಗೌರವ ಕೊಡೋದು ಏನು ಬೇಕಾಗಿಲ್ಲ, ದಯವಿಟ್ಟು ಹಂಗೆ ಕರ್ಕೊಳ್ರಿ. ಯಾಕಂದರೆ ಇವತ್ತು ಜನರಿಗೆ ತೊಂದರೆ ಆದಂಥ ಟೈಮಲ್ಲಿ ಈ ರೀತಿ ನಮಗೆ ಸನ್ಮಾನ ಮಾಡೋದ್ರಿಂದ ರಾಂಗ್ ಮೆಸೇಜ್ ಹೋಗುತ್ತೆ ಅಂತ ತಿಳಿಸಿದ್ರಿ. ಅವ್ರು ಕೂಡ ಮಂತ್ರಿಗಳು ಬರೋಂಥ ಟೈಮಲ್ಲಿ ಅವರು ಪ್ರೋಟೋಕಾಲ್ ಪ್ರಕಾರ ಏನೋ ಮಾಡ್ತಿದ್ರೆ ಅದನ್ನು ಅವರು ಆಫೀಸರ್ಸು ಸಣ್ಣವರಾಗಿರೋ ಕಾರಣ ಮಿನಿಸ್ಟ್ರು ಬರೋ ಟೈಮಲ್ಲಿ ಮಾಡಬೇಕಾಗುತ್ತೇನೋ. ಅಕಸ್ಮಿತವಾಗಿ ನಾವು ಅವ್ರಿಗೆ ಏನನ್ನ ಅಕಸ್ಮಾತ್ ಮಿನಿಸ್ಟ್ರಿಗಳಿಗೆ ಇಲ್ಲರಿ ಆ ರೀತಿ ಬ್ಯಾಡ್ ಅನ್ನೋಂಥ ರಿಜೆಕ್ಟ್ ಕೂಡ ಮಾಡ್ಬೋದೇನೋ, ಅವ್ರು ಮಾಡ್ಕೊಂಡಿರ್ಬೋದು. ಆ ರೀತಿ ಯಾವುದೂ ಬೇಡ, ಸದ್ಯಕ್ಕಂತೂ ಇವಾಗ ಇದ್ದಂಥ ಪರಿಸ್ಥಿತಿಯನ್ನು ಸರಿ ಮಾಡಿಕೊಡಬೇಕನ್ನಂತ ಒತ್ತಾಯ. ನಾವೇನಾದರೂ ಡಿಸ್ಟ್ರಿಕ್ಟ್ ಸರ್ಜನ್ ಮತ್ತು DHO ಜೊತೆಯಲ್ಲಿ ಮಾತಾಡಿದ್ದೀರಾ ಇದೆಲ್ಲ ದುರಾಡಳಿತದ ಬಗ್ಗೆ ಅಥವಾ ಎಲ್ಲ ಬಾಣಂತಿಯರ ಸಾವಿನ ಬಗ್ಗೆ? ತಾವು ಏನು ಮಾಹಿತಿ ಪಡ್ಕೊಂಡಿದ್ದೀರಿ ಅವರಿಂದ? ನಾನು ಡಿಸ್ಟ್ರಿಕ್ಟ್ ಸರ್ಜನ್ ಜೊತೆಲಿ, DHO ಜೊತೆಲಿ, ನಂತರ ಡೈರೆಕ್ಟರ್ಸ್ ಜೊತೆಲಿ, ಅಲ್ಲಿದ್ದಂಥ ಫಿಸಿಷಿಯನ್ ಜೊತೆಲಿ ಎಲ್ಲರ ಹತ್ರಲ್ಲೂ ಕೂಡ ನಾನು ಮಾತಾಡಿದ್ದೀನಿ. ಆ ರೀತಿ ಮಾತಾಡಿ ನೋಡಪ್ಪ ಏನೇನು ಲ್ಯಾಬ್ಸ್ ಇದೆನೋ ಲೋಪ ಇದೆನೋ ಅದು ಸರಿ ಮಾಡ್ಕೋಬೇಕು, ಇದನ್ನು ಸರಿಪಡಿಸ್ಬೇಕು. ಯಾಕಂದರೆ ಮೀಡಿಯಾದಲ್ಲಿ ಇವತ್ತು ಭಾಳ ದೊಡ್ಡ ಮಟ್ಟದಲ್ಲಿ ಭಾಳ ಬ್ಲಾಸ್ಟ್ ಆಗ್ತಾಯಿದೆ. ಇದು ಕೇವಲ ಕರ್ನಾಟಕ ಅಲ್ಲ, ದೇಶ ಮಟ್ಟದಲ್ಲಿ ಇವತ್ತು ಬ್ಲಾಸ್ಟ್ ಆಗ್ತಾಯಿದೆ. ಇವತ್ತು ಎಲ್ಲ ಚಾನಲ್ಗಳೆಲ್ಲ ಕೂಡ ಇಲ್ಲಿ